ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಉದ್ದಿನಬೇಳೆ ಬಳಸ್ದೇ ಹೆಸರು ಕಾಳು ದೋಸೆನ ಹೇಗೆ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಇವಾಗ ನೋಡಿ ಫ್ರೆಂಡ್ಸ್, 1 ಲೋಟ ತೊಗೊಂಡಿದ್ದೀನಿ. ಎದಕ್ಕಂದರೆ ಇದೊಂದು ಅಳತೆ ಮಾಡೋಕ್ಕೆ ನಿಮಗೆ ಮೆಜರ್ಮೆಂಟ್ ಸರಿಯಾಗಿ ಗೊತ್ತಾಗಲಿ ಅಂತ. ಸೊ ಇದ್ರ ಜೊತೆ 1 ಸ್ಪೂನ್ ಕೂಡ ತೊಗೊಂಡಿದ್ದೀನಿ. 1 ಲೋಟ 1 ಸ್ಪೂನು ಅಳತೆಗೆ. ಸೊ ಇವಾಗ ಆವಾಗಲೇ ತೋರಿಸಿದ್ನಲ್ಲ 1 ಲೋಟ 1 ಸ್ಪೂನು ಅದರದ್ದು ಅಳತೆ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಆವಾಗಲೇ ತೋರಿಸಿದ ಹಾಗೆ 3 ಲೋಟ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, 1 ಲೋಟ ಹೆಸರು ಕಾಳು ತೊಗೊಂಡಿದ್ದೀನಿ, 1 ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ. ಸೊ ಈ ಸ್ಪೂನಿಂದ 2 ಸ್ಪೂನ್ ಸೋಯಾಬೀನ್ ಕಾಳು ತೊಗೊಂಡಿದ್ದೀನಿ, 2 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ, 2 ಸ್ಪೂನ್ ತೊಗರಿಬೇಳೆ ತೊಗೊಂಡಿದ್ದೀನಿ, 4 ಸ್ಪೂನ್ ಆಗುವಷ್ಟು ಸಾಬುದಾನಿ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಇವೆಲ್ಲ ಐಟಮ್ ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದು 4 ರಿಂದ 5 ಅವರ್ ನೀರಲ್ಲಿ ನೆನೆಸಿಡಿ. 4 ರಿಂದ 5 ಅವರ್ ಆದಮೇಲೆ ಸಣ್ಣ ರುಬ್ಕೊಳ್ಳಿ. ಈ ಹದದಲ್ಲಿ ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಎತ್ತಿಟ್ಬಿಡಿ. ಓವರ್ ನೈಟ್ ಆದಮೇಲೆ ಮಾರ್ನಿಂಗ್ ಎದ್ಮೇಲೆ ಸೊ ಇವಾಗ ಈ ಥರ ಆಗಿರುತ್ತೆ. ಸೊ ಇದಕ್ಕೆ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ನಾನಿವಾಗ ಇಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಸೊ ಹಾಗೆಯೇ ಇದಕ್ಕೊಂಚೂರು ಬೇಕಿಂಗ್ ಸೋಡಾನು ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಅವರ್ ಎತ್ತಿಟ್ಬಿಡಿ. ಇವಾಗ ನೋಡಿ ಫ್ರೆಂಡ್ಸ್, 1 ಅವರ್ ಆದಮೇಲೆ ಹಿಟ್ಟು ರೆಡಿ ಆಗಿರುತ್ತೆ. ಸೊ ತವಾದ ಮೇಲೆ ದೋಸೆನ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ದೋಸೆ ಹಾಕ್ಕೊಂಬಿಡಿ. ದೋಸೆ ಹಾಕ್ಕೊಂಬಿಟ್ಟು ಒಂಚೂರು ಎಣ್ಣೆ ಹಾಕಿ ಬೇಯಕ್ಕೆ ಬಿಟ್ಟು ಸೊ ಈ ಥರ ರೆಡ್ಡಾಗಿ ಒಂಚೂರು ಬೆಂದಾದಮೇಲೆ ದೋಸೆನ ತವಾದಿಂದ ಹಗುರವಾಗಿ ಬಿಡಿಸ್ಕೊಂಡು ಮತ್ತೆ ರಿಟರ್ನ್ ಒಂದ್ಸರಿ ಬೇಯಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆಲ್ಲ ದೋಸೆ. ಸೊ ಚಟ್ನಿ ಆಲೂ ಪಲ್ಯ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ.